ಬಿಜೆಪಿಯಲ್ಲಿ ಈಗಾಗಲೇ ಬಣ ಬಡಿದಾಟ ಶುರುವಾಗಿದೆ. ಯತ್ನಾಳ್ ಹಾಗೂ ಬಿವೈ ವಿಜಯೇಂದ್ರ ನಡುವಿನ ಮುನಿಸು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಟೀಮ್ನಿಂದ ವಕ್ಫ್ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಗಿತ್ತು. ಇದೀಗ ಯತ್ನಾಳ್ಗೆ ಟಕ್ಕರ್ ಕೊಡೋದಕ್ಕೆ ಬಿವೈ ವಿಜಯೇಂದ್ರ ಸಜ್ಜಾಗಿದ್ದಾರೆ. ಇವತ್ತು ಬೀದರ್ನಲ್ಲಿ ಬಿವೈವಿ ಟೀಮ್ನಿಂದ ಕಾಂಗ್ರೆಸ್ ಹಾಗೂ ವಕ್ಫ್ ವಿರುದ್ಧ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ವಕ್ಫ್ ಹೋರಾಟಕ್ಕೆ ವಿಜಯೇಂದ್ರ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದವನ್ನು ನಡೆಸಲಿಕ್ಕಿದ್ದಾರೆ. ಚಟ್ನಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿ ಸೋರ್ತಾ ಇದೆ. 100 ವರ್ಷಗಳ ಇತಿಹಾಸ ಇರುವ ಪ್ರಮುಖ ಪಾರಂಪರಿಕ ಕಟ್ಟಡದ ಚಾವಣಿ ಸೋರ್ತಾ ಇರೋದ್ರಿಂದ ಚಾವಣಿಗೆ ಟಾರ್ಪಲ್ನಿಂದ ಮುಚ್ಚಲಾಗಿದೆ. ಪಾಲಿಕೆ ಆಯುಕ್ತರು ಸೇರಿದಂತೆ 100 ಸಿಬ್ಬಂದಿ ಈ ಕಟ್ಟಡದಲ್ಲಿ ಜೀವ ಭಯದಲ್ಲೇ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ರೈತನೋರ್ವ ವೀಳ್ಯದೆಲೆ ಬೆಳೆದು ಕಮಾಲ್ ಮಾಡಿದ್ದಾರೆ. ಕೆಂಪು ಮಣ್ಣಿನಲ್ಲಿ ಬೆಳೆಯುವ ವೀಳ್ಯದೆಲೆಯನ್ನ ಎರೆ ಭೂಮಿಯಲ್ಲೂ ಕೂಡ ಬೆಳೆದು ದಾಖಲೆಯನ್ನ ಮಾಡಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿಯ ರೈತ ವೀರಪ್ಪ ತನ್ನ 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ನೀರು ಸ್ವಲ್ಪ ಭೂಮಿನೂ ಸ್ವಲ್ಪ ರೀ ನಮ್ದು. ಅದಕ್ಕೆ ಇದನ್ನ ಕಪ್ಪು ಭೂಮಿಯಾಗ ಬೆಳೆದಿಲ್ಲ ಅಂತಾರಲ್ಲ, ಅದಕ್ಕೆ ಒಂದು ಬೆಳವಣಿಗೆ ಇದನ್ನ ಮಾಡ್ಬೇಕಂತಂದು ನಾವು ಇದನ್ನ ಮಾಡಿದೀವಿ ರೀ. ಭೂಮಿ ಇದನ್ನ ಗೊಬ್ಬರ ಹೇರಿ ರಂಟಿ ಹೊಡೆದಿವಿ ರೀ. ರಂಟಿ ಹೊಡೆದು ಅದನ್ನ ಹೊಳ್ಳಿ ಮತ್ತೆ 2 ಸರಿ ಅದನ್ನ ರೋಟರ್ ಹೊಡೆದು ಸಣ್ಣ ಮಣ್ಣಿ ಕೆಡಿವಿ ಅದನ್ನ ಕರೆಸಿದ್ವಿ. ಅವ್ರು ಅಳತಿ ಮಾಡಿದ್ರು. ಮತ್ತು ಈ ಥರ ಹಚ್ಚಬೇಕು, ಎಷ್ಟು ಅಗಿ ಕುಂದಿರುತ್ತೆ ಎಷ್ಟಿಲ್ಲ ಅನ್ನೋದು ಅವ್ರು ಅಳತಿ ಮಾಡ್ಕೊಂಡು ಅಗಿ ಲೆಕ್ಕ ಹೇಳ್ತೀವಿ ಅಂದ್ರೆ ಅದು ಅವರು 1100 ಅಗಿ ಕುಂದಿರ್ತ ನೋಡ್ರಿ ಅದರ ಇದಕ್ಕಂದ್ರೆ ಕುಂದಿರಿಸ್ಬಿಡ್ರಿ ಹಂಗಾರ ಅಂತಂದು ನಾವು ಇದನ್ನ ಮಾಡಿದ್ವಿ. ಎಷ್ಟು ನಿರೀಕ್ಷೆ ಐತ್ರಿ, ಎಷ್ಟು ಆದಾಯ ಬರ್ಬೋದು? ಜಿನ್ನೆ ಮಿಲ್ಕ್ ಕಂಪನಿಯಿಂದ ರೈತರಿಗೆ ಕೋಟಿ ವಂಚನೆ ಪ್ರಕರಣ ಸಂಬಂಧ ಒಂದೇ ಕಡೆ ಇದ್ದಂತಹ ಕತ್ತೆಗಳಿಗೆ ಬಿಡುಗಡೆ ಭಾಗ್ಯ ಸಿಗಲಿದೆ. ಇದೀಗ ಸಿಐಡಿ ಅಧಿಕಾರಿಗಳು ಕತ್ತೆಗಳ ಹರಾಜಿಗೆ ಮುಂದಾಗಿದ್ದಾರೆ. ಕಂಪನಿಯವರ ಬಳಿ ಉಳಿದುಕೊಂಡಿದ್ದ ಕತ್ತೆಗಳ ನಿರ್ವಹಣೆಗೆ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಎಲ್ಲಾ ಕತ್ತೆಗಳನ್ನು ಮಾರಾಟ ಮಾಡೋದಕ್ಕೆ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಪಾಷಾ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಜನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ವಂಚನೆ ಆಗಿದೆ ಎಂದು ಪಟ್ಟಣ ಠಾಣೆ ಪೊಲೀಸರು ಸೆಪ್ಟೆಂಬರ್ 19ರಂದು ಪ್ರಕರಣವನ್ನು ದಾಖಲಿಸಿದ್ರು. ಈ ಸಂಬಂಧ 5ರನ್ನ ಕೂಡ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿತ್ತು. ಪ್ರಕರಣದ ನಂತರ ಜಪ್ತಿ ಮಾಡಲಾದ ಕತ್ತೆಗಳ ನಿರ್ವಹಣೆ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿತ್ತು. ಆಹಾರ ನಿರ್ವಹಣೆ ಇಲ್ಲದೆ ಕೆಲ ಕತ್ತೆಗಳು ಮೃತಪಟ್ಟಿವೆ. ಹೀಗಾಗಿ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಕತ್ತೆಗಳ ಹರಾಜಿಗೆ ಮುಂದಾಗಿದ್ದು ಡಿಸೆಂಬರ್ 6ರ ಬೆಳಗ್ಗೆ 10 ಗಂಟೆಗೆ ಹೊಸಪೇಟೆ ತಾಲೂಕಿನ ಗಾಳೆಮ್ಮನ ಗುಡಿ ಬಳಿ ಅಂಜಿನಪ್ಪ ಅವರ ಹೊಲದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಸಂತೋಷ್ ಜಗದೀಶ್ ಎಂಬಾತ ಕೆಆರ್ಎಸ್ ಠಾಣೆಯ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ಜೊತೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪಿಎಸ್ಐ ತನಗೆ ಕ್ಲೋಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಬೆಳಗೋಳ ಗ್ರಾಮದ ಹಿರಿದೇವಮ್ಮ ಜಾತ್ರೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಆಯೋಜನೆಯಾಗಿತ್ತು. ಈ ವೇಳೆ ಪಂದ್ಯದಲ್ಲಿ ಗೆದ್ದವರಿಗೆ ಪಿಎಸ್ಐ ರಮೇಶ್ ಬಹುಮಾನ ನೀಡುವಾಗ ರೌಡಿಗಳು ಅವರ ಜೊತೆ ನಿಂತು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದಾರೆ. ದರ್ಶನ್ ಮಧ್ಯಂತರ ಅವಧಿ 8 ದಿನದಲ್ಲಿ ಅಂತ್ಯವಾಗಲಿದೆ. ಹೀಗಾಗಿ ದಾಸನ ಬೆನ್ನು ನೋವಿಗೆ ನಿರಂತರ ಫಿಸಿಯೋಥೆರಪಿ ನೀಡಲಾಗ್ತಾ ಇದೆ. ನಿರಂತರ ಚಿಕಿತ್ಸೆಯಿಂದ ದರ್ಶನ್ 4 ಕೆಜಿ ತೂಕ ಕಡಿಮೆಯಾಗಿದ್ದಾರೆ. ದರ್ಶನ್ಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಮಧ್ಯಂತರ ಬೇಲ್ ನೀಡಲಾಗಿತ್ತು. ಆದರೆ ಇದುವರೆಗೂ ದಾಸನಿಗೆ ಸರ್ಜರಿ ಮಾಡದೆ ಫಿಸಿಯೋಥೆರಪಿ ನೀಡಲಾಗ್ತಾ ಇದೆ. ಇದರಿಂದ 1 ವಾರದೊಳಗೆ ದಾಸನಿಗೆ ಸರ್ಜರಿ ಆಗದೆ ಹೋದರೆ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಇದು ಪೊಲೀಸ್ ಠಾಣೆಯೋ ಅಥವಾ ಪುಂಡ ಪೋಖರಿಗಳ ಪಾರ್ಟಿ ಅಡ್ಡಾನೋ ಒಂದು ತಿಳಿದಂತಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಿಡಿಗೇಡಿಗಳಿಗೆ ಪುಂಡರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಹಾಡಹಗಲೇ ಪೊಲೀಸ್ ಠಾಣೆಯ ಎದುರೇ ರಾಜಾರೋಷವಾಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ರಸ್ತೆ ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಯ ಒಳಗೆ ಹೋಗುವ ದಾರಿಯಲ್ಲಿ ಕುಳಿತು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ವಾಹನ ಬೈಕ್ ಸವಾರರು ಓಡಾಡ್ತಾ ಇದ್ರು, ಡೋಂಟ್ ಕೇರ್ ಅಂತಿದ್ದಾರೆ. ವೇತನಕ್ಕಾಗಿ ಕೆಲಸ ಬಿಟ್ಟು ಪೌರ ಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 5 ತಿಂಗಳಿನಿಂದ ಸಂಬಳ ನೀಡದ ಪಾಲಿಕೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪೌರ ಕಾರ್ಮಿಕರ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ಕಾರ್ಪೊರೇಟರ್ಗಳು ಸಾಥ್ ಕೊಟ್ಟಿದ್ದಾರೆ. 1400 ಪೌರ ಕಾರ್ಮಿಕರಿಗೆ ಸಂಬಳವಾಗಿಲ್ಲ. ಸಂಬಳ ನೀಡೋವರೆಗೂ ಕೂಡ ಕೆಲಸಕ್ಕೆ ಹೋಗಲ್ಲ ಅಂತ ಪೌರ ಕಾರ್ಮಿಕರು ಪಟ್ಟಣ ಹಿಡಿದುಕೊಳ್ತಿದ್ದಾರೆ. ಭಯ ಇಲ್ಲದಾನೆ ಒಳಗ್ ಕೂತಾರ.
ಯಾರು ಮೇಯರ್ ಸಾಬ್ ಬಂದು ಕೇಳೋದಿಲ್ಲ, ಕಮಿಷನರ್ ಬಂದು ಕೇಳೋದಿಲ್ಲ, ಜಾಧವ್ ಸರ್ ಬರೋದಿಲ್ಲ, ಅಭಯ್ ಸರ್ ಬಂದು ಕೇಳಿದ್ರು ನಿಮ್ಗೆ 1 ತಿಂಗಳದ್ದು ಹಾಕಿದೆ, 1 ತಿಂಗಳದ ನಿಮಗೆ ದನ ಬೇಡತ್ತಿದ್ದೇವೆ ನಾವು ದುಡ್ದು ನಮ್ಮ ಹಕ್ಕು ನಮ್ಮ ಪಗಾರ ನಮಗೆ ಕೊಡ್ರಿ ಅಂದ್ರೆ ಇಟ್ಟು ಜನ ಬದುಕದ ಹಂಗೆ. ಅವ್ರ ಸಾಲ ಏನು ಶಬ್ದ ಏನು ಮನೆ ಕಿರಾಯ ಏನು ಲೈಟ್ ಬಿಲ್ ಏನು ಮಾಡ್ಬೇಕ್ರಿ ಅದೇ ಥರ ಏನು ಅಡ್ಯಾಗ ಹಿಂದಕ್ಕೆ ನಾವು ಮಾಡ್ತೀರಿ ಜನ ಅದೇ ಥರ ಮಾಡ್ಬೇಕ್ರಿ. ನಾವು ದುಡ್ದಿದ್ದೇವಲ್ರಿ ನಮ್ಮ ಹಕ್ಕು ನಮಗೆ ಪಗಾರ ಕೊಡತ್ತನ ನಾವು ಹೇಳಲ್ರಿ ಸರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಖದೀಮರು ಬಡ ಹಾಲು ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ವ್ಯಾಪಾರಿಗಳು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನ ಕನಕಪುರ ರೋಡ್ ಕಲ್ಲಸಂದ್ರದಲ್ಲಿ ಬೆಳಗಿನ ಜಾವ ಹಾಲಿನ ಬೂತ್ಗಳಿಗೆ ಕ್ರೇಟಲ್ಲಿ ಹಾಲನ್ನ ಅನ್ಲೋಡ್ ಮಾಡಲಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದಿಲೀಪ್ ಅನ್ನೋರ ಹಾಲಿನ ಬೂತ್ಗೆ ಬಂದು ಹಾಲು ಕದ್ದು ಎಸ್ಕೇಪ್ ಆಗಿದ್ದಾರೆ. ಖದೀಮರ ಕೈಚಳಕ ಹಾಲಿನ ಬೂತ್ಗೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಸಂತೋಷ್ ಜಗದೀಶ್ ಎಂಬಾತ ಕೆಆರ್ಎಸ್ ಠಾಣೆಯ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ಜೊತೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪಿಎಸ್ಐ ತನಗೆ ಕ್ಲೋಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಬೆಳಗೋಳ ಗ್ರಾಮದ ಹಿರಿದೇವಮ್ಮ ಜಾತ್ರೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಆಯೋಜನೆಯಾಗಿತ್ತು. ಈ ವೇಳೆ ಪಂದ್ಯದಲ್ಲಿ ಗೆದ್ದವರಿಗೆ ಪಿಎಸ್ಐ ರಮೇಶ್ ಬಹುಮಾನ ನೀಡುವಾಗ ರೌಡಿಗಳು ಅವರ ಜೊತೆ ನಿಂತು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.